ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಜೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನೂಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಶ್ಚಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕ. ಗೃಹೇಷು ದಾರೇಷು ಸುತೇಷು ಬಂಧುಷು ದ್ವಿಪೋತ್ತಮಸ್ಯಂ ಧನವಾಜಿಪತ್ತಿಷು ಅಕ್ಷಯ್ಯರತ್ನಾಭರಣಾಯುಧಾದಿಷ್ವನಂತಕೋಶೇಶ್ವಕರೋದ ಸನ್ಮತಿಂ. ಅಂಬರೀಷ ಮಹಾರಾಜ ವಿಷಯ ಪದಾರ್ಥಗಳಲ್ಲಿ ಪೂರ್ತಿ ವೈರಾಗ್ಯವನ್ನ ತಾಳಿದ ಅನ್ನೋ ವಿಷಯವನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳಿದ್ರು. ತಪೋಯುಕ್ತೇನ ಭಕ್ತಿಯೋಗೇನ, ತಪಸ್ಸಿನಿಂದ ಕೂಡಿರ್ತಕ್ಕಂತಹ ಭಕ್ತಿಯೋಗ ಏನಿದೆ, ಆ ಭಕ್ತಿಯೋಗದಿಂದನೇನೆ ಸ್ವಧರ್ಮ ಪಾಲನೆಯನ್ನ ಮಾಡ್ತಾನೆ, ಭಗವಂತನನ್ನ ಒಲಿಸಿಕೊಳ್ತಾ ಎಲ್ಲಾ ವಿಷಯ ಪದಾರ್ಥಗಳ ಆಸಕ್ತಿಯನ್ನ ಬಿಟ್ಟಿದ್ದ ಅಂತ ಹೇಳಿದರು. ಶನೈಹಿ, ನಿಧಾನವಾಗಿ ಎಲ್ಲ ವಿಷಯ ಪದಾರ್ಥಗಳ ಆಸಕ್ತಿಯನ್ನು ಬಿಟ್ಟಿದ್ದ ಅಂತ. ಅದು ಯಾವುದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮನೆ, ಹೆಂಡತಿ, ಮಕ್ಕಳು, ಬಂಧುಗಳು, ಒಳ್ಳೆ ಉತ್ತಮವಾದಂತಹ ಆನೆ, ರಥ, ಕುದುರೆ, ಪದಾತಿಗಳು ಎಷ್ಟು ಅನುಭವಿಸಿದರೂ ಮುಗಿಲಾರದಂತಹ ಸಂಪತ್ತು, ಅಕ್ಷಯ್ಯ ರತ್ನ ಆಭರಣ ಆಯುಧ ಮೊದಲಾದವುಗಳೇನಿದ್ದಾವೆ, ಇದೆಲ್ಲ ಅವನ ಹತ್ರ ಬೇಕಾದಷ್ಟಿತ್ತು, ಅಪರಿಮಿತವಾಗಿತ್ತು. ಅವನ ಕೋಶದಲ್ಲಿ ತುಂಬಿತ್ತು. ಎಲ್ಲ ರೀತಿಯಾದ ರತ್ನಗಳು, ಆಭರಣಗಳು, ಬಂಗಾರ ಎಲ್ಲ ತುಂಬಿತ್ತು. ಅದೆಲ್ಲ ಇದ್ರೂ ಕೂಡ ಈ ಅಂಬರೀಷ ಮಹಾರಾಜ ಅವೆಲ್ಲ ಅನರ್ಥಕರ ಅನ್ನೋ ಭಾವನೆಯನ್ನ ಇಟ್ಕೊಂಡು ಬಿಟ್ಟಿದ್ದ. ಇದು ನಮಗೆ ಅನರ್ಥವನ್ನೇ ಉಂಟು ಮಾಡ್ತಕ್ಕಂಥದ್ದು. ಅಸನ್ಮತಿಂ ಅಂತ, ಅಸನ್ಮತಿಂ ಅಕರೋತ್. ಅಸನ್ಮತಿ ಅಂತಂದ್ರೆ ಇದು ಅಮಂಗಲ ಪದಾರ್ಥಗಳು, ನಮಗಿದೆಲ್ಲ ಅನರ್ಥವನ್ನು ಉಂಟು ಮಾಡ್ತಕ್ಕಂಥ ಪದಾರ್ಥಗಳು ಅನ್ನೋದನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದ. ಹೀಗೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡಿದ್ದ ಅಂತ. ಗೃಹೇಷು ದಾರೇಷು ಸುತೇಷು ಬಂಧುಷು ದ್ವಿಪೋತ್ತಮಸ್ಯಂ ಧನವಾಜಿಪತ್ತಿಷು ಅಕ್ಷಯ್ಯರತ್ನಾಭರಣಾಯುಧಾದಿಷ್ವನಂತಕೋಶೇಶ್ವಕರೋದ ಸನ್ಮತಿಂ.
ತಸ್ಮಾ ಅದಾಧರಿಶ್ಚಕ್ರಂ ಪ್ರತ್ಯನೇಕ ಭಯಾವಹಂ ಏಕಾಂತ ಭಕ್ತಿ ಯೋಗೇನ ಪ್ರೀತೋ ಭೂತ್ವಾಭಿರಕ್ಷಣಂ. ಈ ಅಂಬರೀಷ ಮಹಾರಾಜನ ಭಕ್ತಿಗೆ ಮೆಚ್ಚಿ ಅವನು ಮಾಡ್ತಾ ಇರತಕ್ಕಂಥದ್ದು ಏಕಾಂತ ಭಕ್ತಿ. ಇದು ಸಾಧಾರಣವಾಗಿ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಏಕಾಂತ ಭಕ್ತಿ ಏನು ಇವನು ಇಟ್ಟುಕೊಂಡಿದ್ದ, ಅದರಿಂದ ಸಂತುಷ್ಟನಾದಂತಹ ಭಗವಂತ ಅವನ ರಕ್ಷಣೆಗೆ ಅಂತ ಹೇಳಿ ಸುದರ್ಶನ ಚಕ್ರವನ್ನ ಕೊಟ್ಟಿದ್ದಂತೆ ಅವನಿಗೆ. ಅದು ಪ್ರತ್ಯನೇಕ ಭಯಾವಹಂ, ಶತ್ರುಗಳಿಗೆ ಭಯವನ್ನ ಹುಟ್ಟಿಸ್ತಕ್ಕಂಥದ್ದದು. ಅಂತಹ ಸುದರ್ಶನ ಚಕ್ರವನ್ನ ಭಗವಂತ ಇವನಿಗೆ ರಕ್ಷಣೆಗೆ ಅಂತ ಕೊಟ್ಟಿದ್ದ. ತಸ್ಮಾ ಅದಾಧರಿಶ್ಚಕ್ರಂ ಪ್ರತ್ಯನೇಕ ಭಯಾವಹಂ ಏಕಾಂತ ಭಕ್ತಿ ಯೋಗೇನ ಪ್ರೀತೋ ಭೂತ್ವಾಭಿರಕ್ಷಣಂ ಆರಿರಾಧಯಿಷು ಕೃಷ್ಣಂ ಮಹಿಷ್ಯಾ ತುಲ್ಯಶೀಲಯಾ ಯುಕ್ತಃ ಸಂವತ್ಸರಂ ವೀರೋ ದಧಾರ ದ್ವಾದಶೀ ವ್ರತಂ. ಹೀಗೆ ಈ ಅಂಬರೀಷ ಮಹಾರಾಜ ಬಹಳ ಭಕ್ತಿಯಿಂದ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಿ ತನ್ನ ರಾಜ್ಯಭಾರದ ಎಲ್ಲ ಕೆಲಸಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನಿಗೆ ಅವನ ಹೆಂಡತಿ ಏನಿದ್ದಾಳೆ ಅವಳು ಕೂಡ ಅವನ ಸ್ವಭಾವಕ್ಕೆ ಅನುರೂಪಳಾದಂತಹ ಹೆಂಡತಿ ಇದ್ಲು. ತುಲ್ಯಶೀಲಯ ಮಹಿಷ್ಯ ಅಂತ ಇವನಿಗೆ ಸಹಚಾರಿಯಾಗಿದ್ಲವಳು. ಇವನಿಗೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಇವನ ಸ್ವಭಾವಕ್ಕೆ ಹೊಂದಿಕೊಂಡಂತಹ ಹೆಂಡತಿ ಇದ್ಲು. ಅವಳ ಜೊತೆಗೆ ವೀರನಾದಂತಹ ಆ ಅಂಬರೀಷ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಆರಾಧನೆ ಮಾಡಬೇಕು ಅಂತ ಬಯಸಿ, ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ 1 ವರ್ಷ ಕಾಲ ಆಚರಣೆ ಮಾಡುವಂತಹ ದ್ವಾದಶಿ ವ್ರತವನ್ನ ಕೈಗೊಂಡ ಅಂತ ಹೇಳ್ತಾ ಇದ್ದಾರೆ. ಸಂವತ್ಸರಂ ಯುಕ್ತ ದ್ವಾದಶಿ ವ್ರತಂ ಅಂತ 1 ವರ್ಷ ಕಾಲ ಆಚರಣೆ ಮಾಡತಕ್ಕಂತಹ ವ್ರತ ದ್ವಾದಶಿ ವ್ರತ. ಆ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಏನದು ಸಂವತ್ಸರಂ ದ್ವಾದಶಿ ವ್ರತಂ ಅಂದ್ರೆ ಏನು? ದ್ವಾದಶಿ ಪ್ರತಿ 15 ದಿವಸಕ್ಕೊಮ್ಮೆ ದ್ವಾದಶಿ ಬರ್ತದೆ. ದಶಮಿ, ಏಕಾದಶಿ, ದ್ವಾದಶಿ ಇದು ಪ್ರತಿ 15 ದಿವಸಕ್ಕೊಮ್ಮೆನೂ ಬರ್ತದೆ. 1 ವರ್ಷ ಆಚರಣೆ ಮಾಡುವಂತಹ ದ್ವಾದಶಿ ವ್ರತ ಅಂದ್ರೆ ಏನಿದು? ಸಂವತ್ಸರಂ ಅಂತ ಹೇಳಿದ್ದಾರೆ. ಅಂತಹ ವ್ರತವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ ಅಂತ ಇಲ್ಲಿ ಛಲಾರಿ ವ್ಯಾಖ್ಯಾನದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. 1 ವರ್ಷ ಮಾತ್ರ ಏಕಾದಶಿ ಉಪವಾಸ ಮಾಡಿದ, ಉಳಿದ ವರ್ಷಗಳಲ್ಲಿ ಮಾಡ್ತಾ ಇರಲಿಲ್ಲ ಅಂತ ಹಾಗರ್ಥ ಅಲ್ಲ. ಪ್ರತಿ ವರ್ಷವೂ ಕೂಡ 1 ವರ್ಷ ಕಾಲ ಆಚರಣೆ ಮಾಡಬೇಕಾದಂತಹ ವ್ರತವನ್ನ ಮಾಡ್ತಾ ಇದ್ದ ಅಂತ. ಈ ವ್ರತಕ್ಕೆ ಪ್ರತಿ ವರ್ಷವೂ ಇದು ಪ್ರತಿ ಏಕಾದಶಿಯೂ ಮಾಡಬೇಕಾದದ್ದೇ. ಎಲ್ಲಾ ಏಕಾದಶಿಗಳು ಕೂಡ 15 ದಿವಸಕ್ಕೆ 1 ಸಲ ಬರುವಂತಹ ಪ್ರತಿಯೊಂದು ಏಕಾದಶಿಯನ್ನು ಕೂಡ ಬಿಡದೆ ಮಾಡಬೇಕು ಎಲ್ಲರೂ ಕೂಡ. ಆದರೆ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸ ಮತ್ತು ಮಾಘ ಮಾಸ, ಈ 3 ಮಾಸಗಳಲ್ಲಿ ಕಾರ್ತಿಕ ಅಥವಾ ಮಾಘ
ಒಟ್ಟು ವರ್ಷಕ್ಕೆ ಶ್ರಾವಣ ಮಾಸದಲ್ಲೋ ಅಥವಾ ಕಾರ್ತಿಕ ಮಾಸದಲ್ಲೋ ಅಥವಾ ಮಾಘ ಮಾಸದಲ್ಲೋ ಯಾವುದಾದ್ರೂ ಒಂದು ಮಾಸದಲ್ಲಿ ಏಕಾದಶಿ ಉಪವಾಸ ಮಾಡಿ ಉದ್ಯಾಪನೆ ಮಾಡಬೇಕು ಅಂತ ಇದೆ. ವರ್ಷಕ್ಕೊಂದ್ಸಲ ಉದ್ಯಾಪನೆ ಮಾಡಬೇಕು. ಅವತ್ತು ಭಗವಂತನಿಗೆ ವಿಶೇಷವಾಗಿ ಮಹಾಭಿಷೇಕ ಮಾಡಿ ಉತ್ಸವ ಮಾಡಿ ಬ್ರಾಹ್ಮಣರಿಗೆಲ್ಲ ಅನ್ನದಾನ ಗೋದಾನ ಮೊದಲಾದವುಗಳನ್ನೆಲ್ಲ ಮಾಡಬೇಕು. ಆಮೇಲೆ ಪಾರಣೆಯನ್ನು ಮಾಡಿ ಮತ್ತೆ ತಿರುಗಿ ಮುಂದಿನ ವರ್ಷ ಇಡೀ ಏಕಾದಶಿ ಉಪವಾಸ ಮಾಡಲಿಕ್ಕೆ ಸಂಕಲ್ಪ ಮಾಡಬೇಕು. ಹೀಗೆ ವರ್ಷ ವರ್ಷ ಈ ಉದ್ಯಾಪನೆ ಅನ್ನೋ ಕಾರ್ಯಕ್ರಮವನ್ನು ಇಟ್ಟುಕೊಳ್ಬೇಕು. ಅಲ್ಲಿಗೆ ಒಂದು ವರ್ಷದ್ದು ವ್ರತ ಅಂತ ಕರೆಸ್ಕೊಳ್ತದೆ. ಅದು ಒಂದು ವರ್ಷದ ವ್ರತ ಅಲ್ಲಿಗೆ ಮುಗೀತದೆ. ಮತ್ತೆ ಅವತ್ತಿನಿಂದ ಮುಂದಿನ ವರ್ಷದವರೆಗೆ ಮಾಡ್ತೇನೆ ಅಂತ ಸಂಕಲ್ಪ. ಇದನ್ನ ಸಂವತ್ಸರ ದ್ವಾದಶಿ ವ್ರತ ಅಂತ ಕರೀತಾರೆ. ಇದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಶೃಣುಷ್ವ ನರಶಾರ್ದೂಲ ಏಕಾದಶ್ಯಾವ್ರತಂ ಶುಭಂ ಅಂತ ಪ್ರಾರಂಭ ಮಾಡಿ ಇದರ ಬಗ್ಗೆ ವಿಷಯವನ್ನ ಭಗವಂತನೇ ನಾರದರಿಗೆ ಹೇಳತಕ್ಕಂತಹ ಮಾತಿದೆ. ತತ್ತೇಹಂ ಸಂಪ್ರವಕ್ಷ್ಯಾಮಿ ಉದ್ಯಾಪನ ವಿಧಿಂ ಶುಭಂ ಮಾರ್ಗಶೀರ್ಷಾದಿ ಮಾಸೇಷು ದ್ವಾದಶೇಷು ನರೋತ್ತಮ ಆದಾವಂತೆ ತಥಾ ಮಧ್ಯೆ ವ್ರತಸ್ಯೋದ್ಯಾಪನಂ ಸ್ಮೃತಂ ಉದ್ಯಾಪನಂ ನ ಕುರ್ಯಾದ್ಯಃ ಕುಷ್ಟಿ ಚಾಂದಶ್ಚ ಜಾಯತೆ ತಸ್ಮಾದುದ್ಯಾಪನಂ ಕುರ್ಯಾದ್ ಯಥಾ ವಿಭವಮಾದರಾತ್ ಇತಿ ಅಂತ. ಒಂದ್ ವೇಳೆ ಈ ಉದ್ಯಾಪನೆಯನ್ನ ಮಾಡಲಿಲ್ಲ ಅಂತಾದ್ರೆ ಕುಷ್ಠ ಅಥವಾ ಅಂಧತ್ವ ಮೊದಲಾದ ರೋಗಗಳು ಬರ್ತದೆ ಅಂತ ಹೇಳಿದ್ದಾರೆ. ಈ ರೀತಿ ಶ್ರಾವಣ ಮಾಸದಲ್ಲಿ ಅಥವಾ ಕಾರ್ತಿಕ ಮಾಸ ಅಥವಾ ಮಾಘ ಮಾಸದಲ್ಲಿ ಮಾಡತಕ್ಕಂತಹ ಉದ್ಯಾಪನ ವಿಧಿ. ಇದಕ್ಕೆ ಅಲ್ಲಿಂದ ಅಲ್ಲಿವರೆಗೆ ಒಂದು ವರ್ಷ ಮಾಡುವ ವ್ರತ. ಒಂದು ವರ್ಷಕ್ಕೆ ಒಂದ್ಸಲ ಉದ್ಯಾಪನೆಯನ್ನು ಮಾಡೋದು ಅಂತ ಈ ಅಭಿಪ್ರಾಯದಲ್ಲಿ ಸಂವತ್ಸರಂ ದ್ವಾದಶಿ ವ್ರತಂ ಅಂದಿದ್ದಾರೆ. ಅದನ್ನ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದ ಈ ಅಂಬರೀಷ ಮಹಾರಾಜ. ಆರಿರಾಧಯಿಷು ಕೃಷ್ಣಂ ಮಹಿಷ್ಯಾ ತುಲ್ಯಶೀಲಯ ಯುಕ್ತ ಸಂವತ್ಸರಂ ವೀರೋ ದಧಾರ ದ್ವಾದಶಿ ವ್ರತಂ. ವ್ರತಾಂತ್ ವ್ರತಾಂತೆ ಕಾರ್ತಿಕೆ ಮಾಸಿ ತ್ರಿರಾತ್ರಂ ಸಮುಪೋಷಿತಃ ಸ್ನಾತಃ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತ್. ಈ ಅಂಬರೀಷ ಮಹಾರಾಜ ಈ ರೀತಿ ದ್ವಾದಶಿ ವ್ರತವನ್ನ ವಿಶೇಷವಾಗಿ ಕೈಗೊಂಡಾಗ ಒಂದು ಸಲ ಒಂದು ಘಟನೆ ನಡೀತು. ಅವನು ಈ ಸಾಂವತ್ಸರಿಕ ವ್ರತವನ್ನ ಏನು ಕೈಗೊಂಡಿದ್ದ ಅದರ ಕೊನೆಯಲ್ಲಿ ಕಾರ್ತಿಕ ಮಾಸದಲ್ಲಿ 3 ದಿವಸ ಉಪವಾಸವನ್ನ ಮಾಡಿದ. 3 ದಿವಸ ಉಪವಾಸ ಮಾಡೋದು ಅಂತಂದ್ರೆ ದಶಮಿ ರಾತ್ರಿ ಉಪವಾಸ ಮಾಡಬೇಕು. ಏಕಾದಶಿ ಪೂರ್ತಿಯಾಗಿ ಉಪವಾಸ, ಹಗಲು ರಾತ್ರಿ ಏನು ತಗೊಳ್ಳದೆ ಪೂರ್ತಿ ಉಪವಾಸ ಮಾಡಿ, ದ್ವಾದಶಿ ಬೆಳಿಗ್ಗೆ ಪಾರಣೆ ಮಾಡಿ ರಾತ್ರಿ ಮತ್ತೆ ಉಪವಾಸ ಇರಬೇಕು. ಏಕಭುಕ್ತ, ದಶಮಿ ಮತ್ತು ದ್ವಾದಶಿ ಏಕಭುಕ್ತರಾಗಿರಬೇಕು ಅಂತ. ಅದನ್ನ ಇಟ್ಟುಕೊಂಡು 3 ಉಪವಾಸ ಅಂತ ಹೇಳಿದ್ದಾರೆ. ತ್ರಿರಾತ್ರಂ ಸಮುಪೋಷಿತ ಅಂತ 3 ರಾತ್ರಿ ಅಂದ್ರೆ ಹಾಗೆ
ದಶಮಿ ರಾತ್ರಿ, ಏಕಾದಶಿ ಹಗಲು ರಾತ್ರಿ ಪೂರ್ತಿ, ದ್ವಾದಶಿ ರಾತ್ರಿ ಉಪವಾಸ ಇದ್ದು, ಮತ್ತೆ ತ್ರಯೋದಶಿ ದಿವಸ ಹಗಲಿನಲ್ಲಿ ಅನುಪಾರಣ ಅಂತ ಕರೀತಾರೆ ಅದನ್ನ. ಹೀಗೆ ಮಾಡಿದರೆ ದ್ವಾದಶಿ ವ್ರತ ಪೂರ್ತಿ ಆಗ್ತದೆ. ಈ ರೀತಿ ಅವನು ತ್ರಿರಾತ್ರಂ ಸಮಪೋಷಿತ, ಅವತ್ತು ಕಾರ್ತೀಕ ಮಾಸದಲ್ಲಿ ಈ ಸಾಂವತ್ಸರಿಕ ದ್ವಾದಶಿ ವ್ರತದ ಕೊನೆ ಭಾಗ, ಅವತ್ತು ಉಪವಾಸವನ್ನ ಮಾಡಿದ. ಯಮುನಾ ನದಿ ತೀರದಲ್ಲಿ ಸ್ನಾನ ಮಾಡಿ, ಮಧುವನ ಅಂತ ಇದೆ ಅಲ್ಲಿ, ಆ ಮಧುವನದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದ. ವ್ರತಾಂತೆ ಕಾರ್ತಿಕೆ ಮಾಸೆ ತ್ರಿರಾತ್ರಂ ಸಮುಪೋಷಿತಃ ಸ್ನಾತಃ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತೆ. ಮಹಾಭಿಷೇಕ ವಿಧಿನಾ ಸರ್ವೋಪಸ್ಕರ ಸಂಪದಾ ಅಭಿಷಿಚ್ಯ ವರಾಕಲ್ಪೈಃ ಗಂಧಮಾಲ್ಯಾರ್ಹಣಾದಿಭಿಃ ತದ್ಗತಾಂತರ ಭಾವೇನ ಪೂಜಯಾಮಾಸ ಕೇಶವಂ ಬ್ರಾಹ್ಮಣಾಂಶ್ಚ ಮಹಾಭಾಗಾನ್ ಸಿದ್ಧಾರ್ಥಾನಪಿ ಭಕ್ತಿತಃ. ಮಹಾಭಿಷೇಕ ಮಾಡಬೇಕು ಅಂತ ಹೇಳಿದಾರಲ್ಲ, ಅದಕ್ಕೆಲ್ಲ ವಿಧಿ ಪ್ರಕಾರವಾಗಿ ಅಭಿಷೇಕಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ಒಳ್ಳೆ ಸಂಪತ್ತಿನಿಂದ ಭಗವಂತನಿಗೆ ಚೆನ್ನಾಗಿ ಅಭಿಷೇಕವನ್ನೆಲ್ಲ ಮಾಡಿ ಉತ್ತಮವಾದ ಆಭರಣಗಳನ್ನ, ಗಂಧ, ಮಾಲೆ, ಧೂಪ, ದೀಪ, ನೈವೇದ್ಯ ಎಲ್ಲ ಕ್ರಮ ಪ್ರಕಾರವಾಗಿ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಏಕಾಗ್ರ ಚಿತ್ತದಿಂದ ಪೂಜೆ ಮಾಡಿದ. ಅನೇಕ ಜನ ಬ್ರಾಹ್ಮಣರನ್ನು ಕೂಡ ಭಕ್ತಿಯಿಂದ ಪೂಜೆ ಮಾಡಿದ. ಅವರಿಗೆ ಆ ಪೂಜೆಯನ್ನ ಅವರೇನು ಬಯಸಿದವರಲ್ಲ, ಅವರೆಲ್ಲ ಉತ್ತಮ ಬ್ರಾಹ್ಮಣರು, ಅವರು ವೈರಾಗ್ಯ ಶಾಲಿಗಳು. ಆ ಪೂಜೆಯನ್ನ ಬೇಕು ಅಂತ ಬಯಸಿದವರಲ್ಲ ಅವರು. ಮಹಾಭಾಗಾನ್ ಸಿದ್ಧಾರ್ಥಾನ್ ಅಪಿ, ಸಿದ್ಧಾರ್ಥರು ಮಹಾಭಾಗರಾಗಿರ್ತಕ್ಕಂತಹ ಬ್ರಾಹ್ಮಣರು, ಕೃತಕೃತ್ಯರು, ಭಗವಂತನ ಆರಾಧನೆಯಲ್ಲೇನೆ ಕೃತಕೃತ್ಯರಾಗಿರ್ತಕ್ಕಂಥವರು ಆ ಬ್ರಾಹ್ಮಣರು. ಸಿದ್ಧಾರ್ಥಾನ್ ಮಹಾಭಾಗಾನ್ ಅನ್ನೋದಕ್ಕೆ ಕೃತಕೃತ್ಯರು ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಛಲಾರಿ ವ್ಯಾಖ್ಯಾನದಲ್ಲಿ ಪೂಜಾ ಅನಪೇಕ್ಷಾನಪಿ ಬ್ರಾಹ್ಮಣಾನ್ ಭಕ್ತಿತಃ ಪೂಜಯಾಮಾಸ ಅಂತ ವಿವರಣೆಯನ್ನು ಬರೆದಿದ್ದಾರೆ. ಅವರಿಗೆ ಪೂಜೆ ಅಪೇಕ್ಷೆ ಇರಲಿಲ್ಲ, ಬ್ರಾಹ್ಮಣರಿಗೆ ಪೂಜೆ ಮಾಡಿಸ್ಕೊಳ್ಬೇಕು ಅಂತೇನಿರಲಿಲ್ಲ ಅವರಿಗೆ. ಯಾಕೆಂದ್ರೆ ಅವರು ಕೃತಕೃತ್ಯರಾಗಿದ್ದರು, ಭಗವಂತನ ಆರಾಧನೆಯಲ್ಲೇ ಆನಂದವನ್ನ ಅನುಭವಿಸ್ತಕ್ಕಂಥವ್ರು, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡಿರ್ತಕ್ಕಂತಹ ಬ್ರಾಹ್ಮಣರು. ಆದರೂ ಅವರಿಗೆಲ್ಲ ಭಕ್ತಿಯಿಂದ ಪೂಜೆ ಮಾಡಿದ ಈ ಅಂಬರೀಷ ಮಹಾರಾಜ. ಮಹಾಭಿಷೇಕ ವಿಧಿನ ಸರ್ವೋಪಸ್ಕರ ಸಂಪದಾ ಅಭಿಷಿಚ್ಯ ವರಾಕಲ್ಪೈಃ ಗಂಧಮಾಲ್ಯಾರ್ಹಣಾದಿಭಿಃ ತದ್ಗತಾಂತರ ಭಾವೇನ ಪೂಜಯಾಮಾಸ ಕೇಶವಂ. ಬ್ರಾಹ್ಮಣಾಂಶ್ಚ ಮಹಾಭಾಗಾನ್ ಸಿದ್ಧಾರ್ಥಾನ್ ಅಪಿ ಭಕ್ತಿತಃ. ಗವಾಂ ರುಕ್ಮ ವಿಷಾಣೀನಾಂ ರೂಪ್ಯಾಂಘ್ರೀಣಾಂ ಸುವಾಸಸಾಂ ಪಯಶೀಲ ವಯೋರೂಪ
ವತ್ಸೋಪಸ್ಕರ ಸಂಪದಾಂ ಪ್ರಾಹಿಣೋತ್ಸಾಧು ವಿಪ್ರೇಭ್ಯೋ ಗೃಹೇಷು ನ್ಯರ್ಬುದಾನಿ ಷಟ್ ಭೋಜಯಿತ್ವಾ ದ್ವಿಜಾನಗ್ರೇ ಸ್ವಾದ್ವನ್ನಂ ಗುಣವತ್ತರಂ. ಬ್ರಾಹ್ಮಣರನ್ನ ಪೂಜೆ ಮಾಡಿದ ಅಂತ ಹಿಂದೆ ಹೇಳಿದ್ರು. ಬ್ರಾಹ್ಮಣಾಂಶ್ಚ ಮಹಾಭಾಗಾನ್ ಸಿದ್ಧಾರ್ಥಾನಪಿ ಭಕ್ತಿತಃ ಪೂಜಯಾಮಾಸ ಅಂತ. ಹೇಗೆ ಪೂಜೆ ಮಾಡಿದ? ಬ್ರಾಹ್ಮಣರಿಗೆ, ಸಾಧುಗಳಾದ ಬ್ರಾಹ್ಮಣರೇನಿದ್ದಾರೆ ಅವರಿಗೆ 60 ಕೋಟಿ ಗೋವುಗಳನ್ನ ಕಳಿಸಿಕೊಟ್ಟಂತವ್ರ ಮನೆಗೆ. 60 ಕೋಟಿ ಗೋವುಗಳನ್ನ ದಾನ ಮಾಡಿದ್ದಾನೆ. ಆ ಗೋವುಗಳನ್ನ ದಾನ ಮಾಡೋದು ಅಂದ್ರೆ ಸುಮ್ಮನೆ ಯಾವುದೋ ಹಸುಗಳನ್ನ ಕೊಟ್ಟು ಬಿಡೋದಲ್ಲ. ಒಳ್ಳೆ ಉತ್ತಮವಾದ ಆರೋಗ್ಯಕರವಾದಂತಹ ಗೋವುಗಳು. ಆ ಗೋವುಗಳ ಕೊಂಬುಗಳಿಗೆ ಬಂಗಾರದ ಕವಚಗಳನ್ನ ಹಾಕ್ಸಿದ್ದ. ಕೊಂಬಿಗೆ ಬಂಗಾರದ ಕವಚ, ಗೊರಸು, ಅದರ ಕಾಲು ಗೊರಸೇನಿದೆ ಆ ಗೊರಸುಗಳಿಗೆ ಬೆಳ್ಳಿ ಕವಚಗಳನ್ನ ಹಾಕಿದ್ದ. ಆ ಗೋವುಗಳ ಮೈ ಮೇಲೆ ಉತ್ತಮವಾದ ವಸ್ತ್ರಗಳು, ಒಳ್ಳೊಳ್ಳೆ ಬೆಲೆ ಬಾಳ್ತಕ್ಕಂತಹ ವಸ್ತ್ರಗಳನ್ನ ಹಾಕಿದ್ದ. ಚೆನ್ನಾಗಿ ಹಾಲು ಕೊಡುವಂತಹ ಹಸುಗಳವೆಲ್ಲ ಸಾಧು ಸ್ವಭಾವದ ಹಸುಗಳು. ಅವಕ್ಕೆ ವಯಸ್ಸಾಗಿರ್ಲಿಲ್ಲ, ತುಂಬಾ ಜೀರ್ಣವಾದ ವಯಸ್ಸಾಗಿ ಇನ್ನೇನು ಸ್ವಲ್ಪ ದಿವಸದಲ್ಲಿ ಪ್ರಾಣ ಹೋಗ್ತದೆ ಅನ್ನೋ ತರದ ಹಸುಗಳಲ್ಲ. ಸಣ್ಣ ವಯಸ್ಸಿನ ಹಸುಗಳು, ಪಯಶೀಲ ಮತ್ತು ವಯೋರೂಪ. ಒಳ್ಳೆ ಚೆನ್ನಾಗಿ ಹಾಲು ಕೊಡ್ತಾ ಇದ್ವು, ಸಣ್ಣ ವಯಸ್ಸಿನವುಗಳಾಗಿದ್ವು, ಸಾಧು ಸ್ವಭಾವಗಳಾಗಿದ್ವು, ನೋಡ್ಲಿಕ್ಕೆ ತುಂಬಾ ಸುಂದರವಾದ ಆಕಾರ, ಜೊತೆಗೆ ಕರುಗಳು. ಅಂತಹ ಎಲ್ಲ ಸಾಮಗ್ರಿಗಳಿಂದ ಸಹಿತವಾಗಿ ಗೋದಾನವನ್ನ ಮಾಡಿದ್ದ. ಆ ಎಲ್ಲಾ ಗೋವುಗಳು 60 ಕೋಟಿ ಗೋವುಗಳನ್ನ ಆ ಬ್ರಾಹ್ಮಣರ ಮನೆಗಳಿಗೆ ಕಳಿಸಿಕೊಟ್ಟ. ಅದಕ್ಕೂ ಮುಂಚೆ ಬ್ರಾಹ್ಮಣರಿಗೆ ಭೋಜನ, ಒಳ್ಳೆ ಉತ್ತಮವಾದ ರುಚಿಕರವಾದ ಅನ್ನ, ಸ್ವಾದ್ವನ್ನಂ ಗುಣವತ್ತರಂ, ಆ ರೀತಿ ಚೆನ್ನಾಗಿ ಭೋಜನವನ್ನ ಮಾಡಿಸಿದ. ಆಮೇಲೆ ಅವರ ಮನೆಗಳಿಗೆ ಗೋವುಗಳನ್ನು ಕಳಿಸಿಕೊಟ್ಟ. ಹೀಗೆ ಬ್ರಾಹ್ಮಣರ ಆರಾಧನೆ ಅಂದ್ರೆ ಅಷ್ಟು ಚೆನ್ನಾಗಿ ಅವರಿಗೆ ಸಂತೋಷವಾಗುವಂತೆ ಸ್ವಾದ್ವನ್ನಗಳನ್ನ ನೀಡಿ ಆ ಗೋದಾನವನ್ನ ಮಾಡಿದ್ದ. ಅರ್ಬುದಾನಿ ಷಟ್ ಅಂತಂದಿದ್ದಾರೆ. ಅರವತ್ತು ಕೋಟಿ ಗೋದಾನವನ್ನು ಮಾಡಿದ್ದ. ಗವಾಂ ರುಕ್ಮ ವಿಷಾಣೀನಾಂ ರೂಪ್ಯಾಂಘ್ರೀಣಾಂ ಸುವಾಸಸಾಂ ಪಯಶೀಲವಯೋ ರೂಪ ವತ್ಸೋಪಸ್ಕರ ಸಂಪದಾಂ ಪ್ರಾಹಿಣೋತ್ಸಾಧು ವಿಪ್ರೇಭ್ಯೋ ಗೃಹೇಷು ನ್ಯರ್ಬುದಾನಿ ಷಟ್ ಭೋಜಯಿತ್ವಾ ದ್ವಿಜಾನಗ್ರೇ ಸ್ವಾದ್ವನ್ನಂ ಗುಣವತ್ತರಂ ಲಬ್ಧಕಾಮೈರನುಜ್ಞಾತಃ ಪಾರಣಾಯೋಪಚಕ್ರಮೇ ತಸ್ಯ ತರ್ಹ್ಯತಿಥಿಃ ಸಾಕ್ಷಾತ್ ದುರ್ವಾಸಾ ಭಗವಾನ್ ಅಭೂತ್. ಹೀಗೆ ಎಲ್ಲ ಬ್ರಾಹ್ಮಣರಿಗೆ ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರಿಗೂ ಕೂಡ ಚೆನ್ನಾಗಿ ಉಪಚಾರವನ್ನ ಮಾಡಿ ಅವರ ಅನುಜ್ಞೆಯನ್ನು ಪಡೆದು ಪಾರಣ ಮಾಡಬೇಕು ಅಂತ ಹೊರಟಿದ್ದಾನೆ. ಅವರಿಗೆಲ್ಲ ಭೋಜನವನ್ನು ಮಾಡಿಸಿ ಗೋದಾನಗಳನ್ನೆಲ್ಲ ಮಾಡಿ ಆ ಬ್ರಾಹ್ಮಣರ ಅನುಜ್ಞೆಯನ್ನ ಪಡೆದು ಪಾರಣೆಯನ್ನ ಮಾಡಬೇಕು ಅಂತ ಹೊರಟಿದ್ದಾನೆ. ಅಷ್ಟರಲ್ಲಿ
ಅವನಿಗೆ ಅತಿಥಿಗಳಾಗಿ ಸಾಕ್ಷಾತ್ ದುರ್ವಾಸ ಮುನಿಗಳು ಬಂದಿದ್ದಾರೆ. ಈ ಎಲ್ಲ ಬ್ರಾಹ್ಮಣರಿಗೆ ಅವನು ಉಪಚಾರಗಳನ್ನ ಮಾಡಿ ಅವರ ಅಪ್ಪಣೆಯನ್ನು ಪಡೆದು ತಾನು ಪಾರಣೆಯನ್ನು ಮಾಡಬೇಕು ಅಂತ ಹೊರಟಿದ್ದ. ಅಷ್ಟರೊಳಗೇನೆ ಅವರು ಬಂದು ಬಿಟ್ರು, ದುರ್ವಾಸ ಮುನಿಗಳು. ಸಾಕ್ಷಾತ್ ದುರ್ವಾಸಾಹ ಭಗವಾನ್ ಅತಿಥಿ. ಅವರ ಮನೆಗೆ ಅತಿಥಿಗಳಾಗಿ ಸಾಕ್ಷಾತ್ ಭಗವಾನ್ ದುರ್ವಾಸ ಮುನಿಗಳು ಬಂದಿದ್ದಾರೆ. ಲಬ್ಧ ಕಾಮೈರನುಜ್ಞಾತಃ ಪಾರಣಾಯೋಪಚಕ್ರಮೇ ತಸ್ಯ ತರ್ಹ್ಯತಿಥಿ ಸಾಕ್ಷಾತ್ ದುರ್ವಾಸಾ ಭಗವಾನ್ ಅಭೂತ್. ತಮಾನರ್ಚ್ಯಾತಿಥಿಂ ಭೂಯಃ ಪ್ರತ್ಯುತ್ಥಾನಾಸನಾರ್ಹಣೈಃ ಯಯಾಚೇಭ್ಯವಹಾರಾಯ ಪಾದಮೂಲಮುಪಾಗತಃ. ಅತಿಥಿಗಳಾಗಿ ಬಂದಿದ್ದಾರೆ ದುರ್ವಾಸ ಋಷಿಗಳು. ಅಂಬರೀಷ ಮಹಾರಾಜ ಅವರನ್ನು ಎದುರುಗೊಂಡು ಅವರಿಗೆ ಆಸನ, ಸ್ವಾಗತ ಮೊದಲಾದ ಎಲ್ಲ ರೀತಿಯಾದ ಸತ್ಕಾರಗಳಿಂದ ಬಹಳ ಚೆನ್ನಾಗಿ ಅವರನ್ನು ಆರಾಧನೆ ಮಾಡಿದ. ಅವರ ಪಾದ ಮೂಲಗಳಿಗೆ ನಮಸ್ಕಾರವನ್ನು ಮಾಡಿದ. ಮಾಡಿ ಭೋಜನವನ್ನ ಮಾಡ್ರಿ ಅಂತ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ. ಯಯಾಚೆ ಅಭ್ಯವಹಾರಾಯ ಅಂತ, ಊಟ ಮಾಡ್ರಿ ಅಂತ ಕೇಳ್ಕೊಂಡ ಅವ್ರನ್ನ. ಅಭ್ಯವಹಾರ ಅಂದ್ರೆ ಭೋಜನ ಅಂತ ಅರ್ಥ. ಭೋಜನಕ್ಕೋಸ್ಕರ ಅವರನ್ನ ಕೇಳ್ಕೊಂಡ, ಬನ್ನಿ ಭೋಜನ ಮಾಡ್ರಿ ಅಂತ. ತಮಾನರ್ಚ್ಯಾತಿಥಿಂ ಭೂಯಃ ಪ್ರತ್ಯುತ್ಥಾನಾಸನಾರ್ಹಣೈಃ ಯಯಾಚೇಭ್ಯವಹಾರಾಯ ಪಾದಮೂಲಮುಪಾಗತಃ. ಪ್ರತಿನಂದ್ಯ ಸತದ್ಯಾಂಚಾಂ ಕರ್ತುಮಾವಶ್ಯಕಂ ಗತಃ ನಿಮಮಜ್ಜ ಬೃಹಧ್ಯಾಯನ್ ಕಾಲಿಂದಿ ಸಲಿಲೇ ಶುಚೌ. ಆ ದುರ್ವಾಸ ಮುನಿಗಳು ಅವನು ಕೇಳಿಕೊಂಡ ಅಂತ ಹೇಳಿ ಬಹಳ ಸಂತೋಷಪಟ್ಟರು. ಭೋಜನ ಮಾಡ್ರಿ ಅಂತ ಅವನು ಯಾಚನೆ ಮಾಡಿದ್ರಿಂದ ಆ ಒಂದು ಯಾಚನೆಯನ್ನ ಪ್ರಶಂಸೆ ಮಾಡಿದ್ರು, ಹೊಗಳಿದ್ರು. ಅವಶ್ಯ ಬರ್ತೇನೆ, ನಾನು ಮಾಡಬೇಕಾದಂತಹ ಕೆಲವು ಕರ್ಮಗಳು ಇದ್ದಾವೆ, ಅದನ್ನ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದರು. ಪ್ರತಿ ದಿವಸ ಮಾಡಬೇಕಾದ ಅವಶ್ಯ ಕರ್ತವ್ಯಗಳು ಅದು ಮುಗಿಸ್ಕೊಂಡು ಬರ್ತೇನೆ ಅಂತ ಹೊರಟೋದ್ರು. ಊಟ ಮಾಡಲಿಲ್ಲ. ಹೋಗಿ ಕಾಲಿಂದಿ ನದಿ ಅಂದ್ರೆ ಯಮುನಾ ನದಿ, ಆ ಯಮುನಾ ನದಿ ಒಳ್ಳೆ ಶುದ್ಧವಾದ ನೀರು, ಶುಚೌ ಕಾಲಿಂದಿ ಸಲಿಲೆ, ಒಳ್ಳೆ ಶುಭ್ರವಾದಂತಹ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಪರಬ್ರಹ್ಮ ಧ್ಯಾನ ಪೂರ್ವಕವಾಗಿ ಮುಳುಗಿದ್ದಾರೆ. ಬೃಹದ್ ಧ್ಯಾಯನ್ ನಿಮಮಜ್ಜ ಅಂತ. ಆ ಯಮುನಾ ನದಿಯಲ್ಲಿ ಬೃಹತ್ ಅಂದ್ರೆ ಗುಣಪರಿಪೂರ್ಣನಾದ ಪರಬ್ರಹ್ಮ, ಅವನನ್ನೇ ಧ್ಯಾನ ಮಾಡ್ತಾ ಆ ಯಮುನಾ ನದಿಯಲ್ಲಿ ಮುಳುಗಿದರು. ಪ್ರತಿನಂದ್ಯ ಸತದ್ಯಾಂಚಾಂ ಕರ್ತುಮಾವಶ್ಯಕಂ ಗತಃ ನಿಮಮಜ್ಜ ಬೃಹಧ್ಯಾಯನ್ ಕಾಲಿಂದಿ ಸಲಿಲೇ ಶುಚೌ. ಅಲ್ಲಿಗೆ 25 ಶ್ಲೋಕ ಆಗಿದೆ. 6ನೇ ಅಧ್ಯಾಯದಲ್ಲಿ 9ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ 25 ಶ್ಲೋಕ ಮುಗೀತು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.